ಸರಿ, ಇವತ್ತಿನ ವ್ಯವಸ್ಥೆ ಒಳಗಡೆ ದಿನನಿತ್ಯ ಬೇಕಾದಂಥ ಅಳವಡಿಸಬೇಕಾದಂಥ ವ್ಯವಸ್ಥೆಗಳಿವೆಲ್ಲ. ಇವೆಲ್ಲವನ್ನೂ ಕೈಬಿಡಿ ಅಂತ ಹೇಳ್ತಾ ಇರೋದು ನಮ್ಮ ಪ್ರಧಾನಿಯವರಿಗೆ ಯಾವ ರೀತಿಯಾಗಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಚಿನ್ನ ಖರೀದಿ ಮಾಡಬೇಡಿ, ಸ್ವಲ್ಪ ಖರೀದಿ ಮಾಡಬೇಕಾಗತ್ತೆ, ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲರಿಗೂ ಕೂಡ ಮಕ್ಕಳು ಮರಿಯೆಲ್ಲ ಇದ್ದಾರೆ, ಮದುವೆ ಮಾಡಬೇಕು, ಅದರದ್ದೇ ಆದಂಥ ಒಂದು ಆಭರಣ ಹಾಕಬೇಕು ಅನ್ನೋದೆಲ್ಲ ನಮ್ಮ ಸಂಸ್ಕೃತಿಯಲ್ಲಿದೆ. ನೀನು ಮಾಡಲೇಬೇಡಿ ಅಂತ ಹೇಳ್ತಾ ಇರೋದು ಎಷ್ಟು ಸರಿ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಒಂದು ಇನ್ನೊಂದು ಕಡೆ ಕಾಲೇಜ್ಗಳಿಗೆ ಹೋಗಿ ಮನೆಯಲ್ಲೇ ಓದಿ ಕಣ್ಣುಗಳಿಗೆ ಮೊಬೈಲ್ ನೋಡೋದ್ರಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಕಣ್ಣುಗಳು ಹಾಳಾಗ್ತಾ ಇದೆ, ಮಕ್ಕಳಿಗೆ ಅನಾರೋಗ್ಯ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥ ಈ ಸಂದರ್ಭದೊಳಗಡೆ ಮನೇಲಿ ಆನ್ಲೈನ್ ಕ್ಲಾಸ್ ಮಾಡಿ ಅಂತ ಹೇಳ್ತಾ ಇದ್ದಾರಲ್ಲ ಮೋದಿಯವರು. ಈ ದೇಶದ ಪ್ರಜೆಯನ್ನು ಏನಾದರೂ ಆರೋಗ್ಯವಂತರನ್ನಾಗಿ ಇಡೋದಕ್ಕೆ ಹೇಳ್ತಾ ಇದ್ದಾರೋ ಇಲ್ಲ ಅವರನ್ನು ಅನಾರೋಗ್ಯ ವ್ಯವಸ್ಥೆಗೆ ತಳ್ಳಕ್ಕೆ ಹೇಳ್ತಾ ಇದ್ದಾರೋ ಅಂತ ನಮ್ಗೆ ಯೋಚನೆ ಆಗ್ತಾ ಇದೆ. ಯಾಕೆಂದರೆ ಎಣ್ಣೆ ಉಪಯೋಗಿಸ್ಬೇಡಿ, ಅಡುಗೆ ಎಣ್ಣೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಮತ್ತು ಆಯಿಲು ಕೂಡ ಒಂದು 20% ಆರೋಗ್ಯಕರ. ಅದು ಇದು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಯಾರಿಗೇ ಆಗಲಿ ಆಯಿಲ್ ಕಂಟೆಂಟು 20% ಇರಲೇಬೇಕು. ಅದನ್ನು ತಿನ್ನೋದೇ ಬೇಡ ಅನ್ನೋದಾದರೆ ಹೇಗೆ ಆರೋಗ್ಯ ವೃದ್ಧಿ ಆಗುತ್ತೆ? ಮಕ್ಕಳ ಅಪೌಷ್ಟಿಕತೆಯನ್ನು ಹೇಗಲೇ ನಾವು ಹೋಗಲಾಡಿಸ್ಲಿಕ್ಕಾಗತ್ತೆ? ಇಲ್ಲೇ ಆಮದು ಬೇರೆ ರಾಜ್ಯಗಳಿಂದ ತರಿಸ್ಕೊಳ್ತಾ ಇದ್ದೀವಿ, ಅಲ್ಲಿ ನಮ್ಮ ಟ್ಯಾಕ್ಸ್ ಹೋಗ್ತಾ ಇದೆ ಅಂತ ಹೇಳ್ತಕ್ಕಂಥ ಪ್ರಧಾನಿಗಳು ನಮ್ಮ ರಾಜ್ಯದಲ್ಲೇ ಆರಂಭ ಮಾಡಲಿಕ್ಕೆ ತಯಾರು ಮಾಡಲಿಕ್ಕೆ ಯಾಕೆ ಆಗಬಾರ್ದು? ಇದೆಲ್ಲ ಬಿಟ್ಟು ನೀವು ತಿನ್ನಬೇಡಿ, ಓಡಾಡಬೇಡಿ, ಪೆಟ್ರೋಲ್ ಕಡಿಮೆ ಖರ್ಚು ಮಾಡಿ ಅಂತ ಹೇಳ್ತಾ ಇರೋದಲ್ಲೆಲ್ಲ ಇವತ್ತು ಮೆಟ್ರೋನಲ್ಲಿ ಓಡಾಡಿ ಅಂತಾರಲ್ಲ. ಮೆಟ್ರೋ ಖರ್ಚು ಎಷ್ಟು ಗೊತ್ತಾ ಸ್ವಾಮಿ ನೀವು ಮಾಡಿರೋದು? ಒಂದು ದಿನಕ್ಕೆ ಅವನು ಒಂದು 10, 15, 20 ಕಿಲೋಮೀಟ್ರ್ ಹೋಗಿ ಬರ್ತಾನೆ ಅಂದರೆ ₹100 ಆಗ್ತಾಯಿದೆ. ಹೋಗ್ತಾ 100 ಬರ್ತಾ 100 ಅಂದರೆ ಅವನ ಪರಿಸ್ಥಿತಿ ದಿನಕ್ಕೆ 200. ನೀವು ಕೊಡ್ತಕ್ಕಂಥ ಕೂಲಿ ಇದೆಯಲ್ಲ, ಇವತ್ತೆಲ್ಲ ವರ್ಗಕ್ಕೂ ಕೂಲಿಯಲ್ಲೂ ಕೂಡ ಗರಿಷ್ಠ ವೇತನ ಇಲ್ಲ. ಅಂಥ ಸಂದರ್ಭದೊಳಗಡೆ ಬರೀ ನಾವು ಮೆಟ್ರೋಗೆ ಕೊಟ್ಟು ಓಡಾಡುವಂಥ ಸಂದರ್ಭ ಬರುತ್ತೆ ಒಂದು. ಮತ್ತು ಆಟೋ ಟ್ಯಾಕ್ಸಿ ಚಾಲಕರು ಅವ್ರ ಮನೆ, ಅವ್ರ ಜೀವನ, ಅವ್ರ ಹೆಂಡತಿ ಮಕ್ಕಳನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಅವ್ರ ಜೀವನ ಏನಾಗಬೇಕು ಅಂದ್ಕೊಂಡಿದ್ದೀರಿ? ಇದನ್ನು ಹೇಳಲಿಕ್ಕೆ ಇದನ್ನೆಲ್ಲರೂ ಅಂಧ ಭಕ್ತರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕೆಲವು ಮಾಧ್ಯಮಗಳು ತೋರಿಸ್ತಾ ಇದೆ ನೋಡಿ, ಅವರನ್ನು ಮೋದಿಯವರು ಹೇಳಿದ್ದು ತುಂಬ ಒಳ್ಳೆಯದಂತ ಹೇಳಿ ಅಂತ ಕೆಲವು ಗೃಹಿಣಿಯರನ್ನ, ಕೆಲವರು ಯುವಕರನ್ನ ಮಾತಾಡಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಹೌದು ಹೇಳ್ತಾ ಇರೋದು ಮೋದಿಯವರು ತುಂಬ ಒಳ್ಳೆಯದು, ನಮ್ಮ ಆರ್ಥಿಕ ವ್ಯವಸ್ಥೆ ಇದಾಗುತ್ತೆ ಅಂತ ಹೇಳಿ. ಹೇಗಾಗತ್ತೆ ಸ್ವಾಮಿ? ನಾವು ಅಂಧಭಕ್ತರಾಗೋದು ಬೇಡ, ಮಾಧ್ಯಮಗಳು ಕೂಡ ಅಷ್ಟೇ ಇದರ ಬಗ್ಗೆ ಚರ್ಚೆ ಒಳ್ಳೆ ರೀತಿಯಾಗಿ ಇದರೊಳಗಡೆ ವಾಸ್ತವತೆಯನ್ನು ತಿಳ್ಕೊಂಡ ಹಾಗೆ ಈ ಒಂದು ವ್ಯವಸ್ಥೆ ಮಾತುಗಳನ್ನು ಕೊಡಬೇಕು, ಪ್ರಚಾರ ಮಾಡಬೇಕು. ಅದು ಬಿಟ್ಟು ಇವತ್ತು ಓಡಾಡ್ತಾ ಇದ್ರೇ ಹಣ ಸಂಪನ್ಮೂಲ ಓಡಾಡೋದು. ಮನೆಯಲ್ಲೇ ಇದ್ದರೆ ಹೇಗ್ರಿ ಸ್ವಾಮಿ ಆಗುತ್ತೆ? ಇವತ್ತು ಕೊರೋನಾ ಟೈಮ್ ಒಳಗಡೆ ಎಂಥ ಬೀದಿ ಕಾರ್ಮಿಕರಾಗಿರ್ಬೋದು, ಟ್ಯಾಕ್ಸಿಯವರಾಗಿರ್ಬೋದು, ಆಟೋದವರಾಗಿರ್ಬೋದು, ಮಕ್ಕಳು ಮರಿಗೆ ಊಟ ಹಾಕೋಕ್ಕಾಗದೆ ಎಷ್ಟು ಕಷ್ಟಪಟ್ಟರು ಅಂದರೆ ಆ ಮಧ್ಯಮ ವರ್ಗಕ್ಕೆ ಮಾತ್ರ ಗೊತ್ತಿದೆ. ಯಾರು ಮೇಲ್ವರ್ಗದಲ್ಲಿ ಕೂತು ನಮ್ಮ ಪ್ರಧಾನಿಯವರು ಹೇಳ್ತಾರಲ್ಲ, ನಮ್ಮ ಪ್ರಧಾನಿಯವರು ಮೇಲ್ವರ್ಗದವರೇ. ಇವತ್ತು ನಾ ಹೇಳ್ತೀನಿ, ಸಾಕಷ್ಟು ನೀವು ಏನು ಚುನಾವಣೆಗಳಿಗೆ ಅಷ್ಟು ಓಡಾಡಿದ್ರಿ, ಮತ್ತು ಏನು ಸಮಾವೇಶಗಳು, ಏನು ಅಭಿನಂದನಾ ಸಮಾವೇಶ, ಇದ್ರ ಸಮಾವೇಶ ಮಾಡಲಿಕ್ಕೆ ನೀವು ಎಷ್ಟು ಓಡಾಡ್ತಾ ಇದ್ದೀರಿ? ಅದಕ್ಕೆಷ್ಟು ಪೆಟ್ರೋಲ್ ಖರ್ಚಾಗಿದೆ? ನಿಮಗೆ ಈ ಸಮಾವೇಶಗಳ ಅವಶ್ಯಕತೆ ಇತ್ತಾ? ಇದನ್ನು ಯಾಕೆ ತಾವು ಯೋಚನೆ ಮಾಡಲಿಲ್ಲ? ಬಡ ಜನರು ಇದನ್ನು ಯೋಚನೆ ಮಾಡಬೇಕು. ಅವರು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಓಡಾಡೋದಕ್ಕೆ ಆರ್ಥಿಕ ವ್ಯವಸ್ಥೆ ಇದು ಪೆಟ್ರೋಲು ವ್ಯಯ ಆಗೋದಿಲ್ಲ. ಜನಸಾಮಾನ್ಯರು ಓಡಾಡಿ ಕಾಲೇಜ್ಗೆ ಹೋದರೆ ಅಲ್ಲಿ ಓದೋಕ್ಕೆ ಹೋದರೆ ಅಲ್ಲಿ ಖರ್ಚಾಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಂಥದ್ದು ಎಷ್ಟು ಸರಿ? ಏನು ಇಂಜಿನಿಯರ್ಸು MNC ಕಂಪ್ನಿಗಳು ಮನೆಗಳಲ್ಲೇ ಮಾಡ್ತಾ ಇದ್ದಾರೆ ಇವತ್ತು, ಏನು ಕೊರೋನಾ ಬಂದಾಗಿಂದ. ಆದರೆ ಬೇರೆ ಎಲ್ಲರೂ ಸರ್ಕಾರಿ ಇದರಲ್ಲಿ ಇರ್ತಕ್ಕಂಥವರೆಲ್ಲರೂ ನೀವೆಲ್ಲರೂ ಕೂಡ ವರ್ಚುವಲ್ ಮುಖಾಂತರ, ಮೊಬೈಲ್ ಮುಖಾಂತರನೇ, ಆ ಮಾಧ್ಯಮದ ಮುಖಾಂತರನೇ ನೀವು ವರ್ಕ್ ಮಾಡಿ ಅಂತ ಹೇಳೋಕ್ಕೆ ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದೀರಲ್ಲ. ಎಷ್ಟು ಈ ರೀತಿಯಾದ ವ್ಯವಸ್ಥೆ ನಮ್ಮ ಜನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಎಲ್ಲವೂ ಕೂಡ ನಾವು ಏನೇ ಕೊಂಡ್ಕೊಂಡ್ರು ಟ್ಯಾಕ್ಸ್ ಕಟ್ತೀವಿ, ಏನೇ ತೊಗೊಂಡ್ರೂ ಕೂಡ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಕೊಡೋದು ತೊಗೊಳ್ಳೋದು ಎಲ್ಲದರಲ್ಲೂ ಕೂಡ ಸರ್ಕಾರಕ್ಕೆ ಆದಾಯ ಇದೆ, ಬಿಟ್ಟರೆ ಅನ್ಯಾಯ ಏನಾಗಿಲ್ಲ. ಪೆಟ್ರೋಲು ಕಡಿಮೆ ಮಾಡಿ ಅಂತ ಹೇಳ್ತಕ್ಕಂಥವ್ರು ನಮ್ಮ ಪೆಟ್ರೋಲ್ ಉದ್ಯಮವನ್ನು ಯಾಕೆ ಮಾಡಬೇಕಿಲ್ಲಿ ನಮ್ಮ ರಾಜ್ಯದಲ್ಲಿ? ಎಲ್ಲಿದೆ ನಮ್ಮ ಇದು ಅಂತ ಕಂಡುಹಿಡ್ಕೊಳ್ಬೇಕಲ್ಲ. ಇದನ್ನು ಮಾಡದೆ ಜನರಿಗೆ ನೀವು ಇದು ಮಾಡಬೇಡಿ, ಆಹಾರ ಎಣ್ಣೆ ಬಳಸಬೇಡಿ, ಮತ್ತು ಒಡವೆ ತೊಗೊಳ್ಬೇಡಿ. ಯಾರು ಇಲ್ಲಿ ಸುಮ್ಮನೆ ಇರೋರು ಒಡವೆ ತೊಗೊಳ್ತಾ ಇಲ್ಲ ಸ್ವಾಮಿ. ನಿಮ್ಮಂಥ ದುಡ್ಡಿರೋಂಥವ್ರು ಅಷ್ಟೇ ಹೋಗಿ ತೊಗೊಂಡು ಇಟ್ಕೊಳ್ತಾರೆ ಬಿಟ್ಟರೆ. ಆದರೆ ಸಾಮಾನ್ಯ ಜನ ತನ್ನ ಮಕ್ಕಳು ಮದುವೆ ಮಾಡಲಿಕ್ಕೆ ಒಂದು ಓಲೆ ಅಂತ ಹಾಕ್ಕೊಳ್ಬೇಕಾದ್ರೆ ನಮ್ಮ ಸಂಪ್ರದಾಯ, ಸರ ಅಂತ ಹಾಕ್ಕೋಬೇಕಾದ್ರೆ ನಮ್ಮ ಸಂಪ್ರದಾಯ, ಅದಕ್ಕೆ ಕೊಂಡ್ಕೊಳ್ತಾರೆ ಬಿಟ್ಟರೆ ಇವತ್ತಿನ ವ್ಯವಸ್ಥೆ
ವ್ಯವಸ್ಥೆ ಒಳಗಡೆ ಜನಸಾಮಾನ್ಯರು ಬೇಕಂತ ಹೋಗಿ ಹಾಕ್ಕೊಂಡು ಸುಮ್ಮನೆ ತೆಗೆದಿಟ್ಕೊಳ್ಳುವಂಥ ವ್ಯವಸ್ಥೆ ಇವತ್ತು ತುಂಬ ಕಡಿಮೆಯಾಗಿದೆ ತಮ್ಮ ಸರ್ಕಾರದ ವ್ಯವಸ್ಥೆ ಒಳಗಡೆ. ಯಾಕೆಂದರೆ ಯಾರಿಗೂ ಕೂಡ ಇವತ್ತು ಕನಿಷ್ಠ ವೇತನವೂ ಇಲ್ಲ, ಮತ್ತು ಉದ್ಯೋಗ ಸೃಷ್ಟಿ ಇಲ್ಲ. ಉದ್ಯೋಗ ಇಲ್ಲದೆ ಇವತ್ತು ಸುಮ್ಮನೆ ಇರ್ತಕ್ಕಂಥವ್ರು ಹೇಗೆ ಕೊಂಡ್ಕೊಳ್ಳೋಕ್ಕಾಗತ್ತೆ? ಅವ್ರು ಜೀವನ ಮಾಡೋದೇ ಕಷ್ಟ ಆಗ್ತಾಯಿದೆ. ಇಂಥ ಸಂದರ್ಭದೊಳಗಡೆ ನಮ್ಮ ಅಂಧಭಕ್ತರಿದ್ದಾರಲ್ಲ, ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಅಂಧಭಕ್ತರು ತಾವೆಲ್ಲರೂ ಯೋಚನೆ ಮಾಡಬೇಕು. ಇಂಥ ಘೋಷಣೆಯನ್ನು ಕೊಡೋದಲ್ಲ, ಉದ್ಯೋಗನ ಸೃಷ್ಟಿ ಮಾಡೋದಕ್ಕೆ ಹೇಳಬೇಕು. ನಮ್ದು ಏನು ಎಣ್ಣೆ ಖಾದ್ಯ ವಸ್ತುಗಳಿದೆ, ನಮ್ಮಲ್ಲೇ ಇರ್ತಕ್ಕಂಥ ಎಣ್ಣೆ ಕಾಳುಗಳೇನಿದ್ದಾವೆ ಅದ್ರ ಮುಖಾಂತರ ಇಲ್ಲೇ ಎಣ್ಣೆಯನ್ನು ತಯಾರು ಮಾಡಿ ಆರೋಗ್ಯವರ್ಧಕ ಆಹಾರ ತಯಾರು ಮಾಡಲಿಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕದೇ ಇದ್ದರೆ ಅದು ಮಾಡಲಿಕ್ಕೆ ಆಗೋದೇ ಇಲ್ಲ. ಅದೇ ರೀತಿ ಸಾತ್ವಿಕ ಆಹಾರವನ್ನು ತಾವು 75-80ರಲ್ಲಿ ಇರ್ತಕ್ಕಂಥವ್ರು ತಿನ್ಬೋದು. ಇವತ್ತಿನ ಮಕ್ಕಳಿಗೆ ಅವೆಲ್ಲವೂ ಕೂಡ ಅವಶ್ಯಕತೆ ಇದೆ. ಇವತ್ತು ತರಕಾರಿ ಒಳಗಡೆ ಕೂಡ ಯೂರಿಯಾ ಬಳಸಬಾರ್ದಂತ ಹೇಳ್ತೀರಿ. ಯಾಕೆ ಅವತ್ತು ತೊಗೊಂಡು ಬಂದ್ರಿ? ಅವತ್ತು ಗೊತ್ತಾಗ್ತಾ ಇರಲಿಲ್ವಾ? ಯೂರಿಯಾನ ಅಲ್ಲಿ ತೊಗೊಂಡು ಬರಬೇಕು, ಇದು ಮಾಡಬೇಕಂತ ಹೇಳಿ ಇವತ್ತು ಸಾವಯವ ಅಂತ ಹೇಳ್ತಾ ಇದ್ದೀರಿ. ಅದೊಂದು ರೀತಿ ಒಳಗಡೆ ಯೋಚನೆ ಮಾಡ್ಬೋದು, ಸಾವಯವನ ಬಳಸಿ ಹೇಳಿ ಅಂತ. ಆದರೆ ಖರೀದಿ ಮಾಡೋದಿದೆಯಲ್ಲ, ಈ ವಿಚಾರದಲ್ಲಿ ಇವಾಗ ಹೈಬ್ರಿಡ್ಸ್ ಅಂತ ಹೇಳಿ ಅದರಿಂದನೇ ಬರ್ತಾ ಇದೆ. ಇವತ್ತು 3 ತಿಂಗಳಿಗೆ 4 ತಿಂಗಳಿಗೆ ರಾಸಾಯನಿಕ ಹಾಕಲಿಲ್ಲ ಅಂದರೆ ಬೆಳೆ ಬರ್ತಾ ಇಲ್ಲ. ಮತ್ತು ಆಹಾರ ಎಲ್ಲಿ ಸಿಗುತ್ತೆ ಜನರಿಗೆ? ತರಕಾರಿ ಎಲ್ಲಿ ಸಿಗುತ್ತೆ? ಯಾವ ರೀತಿ ಮಾಡಬೇಕಾಗತ್ತೆ? ಸಾವಯವ ಅಂದಾಗ ಅದು 6 ತಿಂಗಳು ವರ್ಷಗಳ ಬೆಳೆ ಆಗುತ್ತೆ. ಆಗ ಹೇಗಾಗುತ್ತೆ? ಅಂಥದನ್ನೆಲ್ಲ ಇರ್ತಕ್ಕಂಥ ವ್ಯವಸ್ಥೆಯನ್ನು ವಾಪಸ್ ತೆಗಲಿಕ್ಕೆ ಹೇಳ್ತಾ ಇರ್ತಕ್ಕಂಥ ಹೇಳಿಕೆ ನಮ್ಮ ಪ್ರಧಾನಿಯವ್ರದ್ದು. ನಾವು ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಸೋತಿದ್ದೀನಿ, ನೀವೆಲ್ಲರೂ ತ್ಯಾಗ ಮಾಡಿ ಇಲ್ಲಿ ಏನು ನಿಮ್ಮ ಜೀವಗಳನ್ನೇ ಒಡ್ತೆ ಹಿಡಿ ಅನ್ನೋ ಹೇಳೋ ಮಟ್ಟಕ್ಕಿದೆ ಇದು ಜೀವನವನ್ನೇ. ಯಾಕೆಂದರೆ ಇವತ್ತು ಆಟೋ ಚಾಲಕ ಜೀವನನ ಒತ್ತೆ ಇಡಬೇಕಾಗತ್ತೆ. ತನ್ನ ಮನೆಗೆ ಜೀವನ ಸಿಗೋದಿಲ್ಲ, ಯಾರೂ ಬರೋದಿಲ್ಲ, ಆಟೋ ಹತ್ತೋದಿಲ್ಲ, ಟ್ಯಾಕ್ಸಿ ಹತ್ತೋದಿಲ್ಲ. ಅವನು ಮನೆಯನ್ನು ಸಾಕಲಿಕ್ಕೆ ಅವನಿಗೆ ಆದಾಯ ಎಲ್ಲಿ ಬರಬೇಕು? ಅವನ ಜೀವನೇ ತ್ಯಾಗ ಮಾಡಬೇಕು ಅನ್ನೋ ಪರಿಸ್ಥಿತಿ ಬರ್ತಾಯಿದೆ. ಇಂಥ ಹೇಳಿಕೆ ಸಲ್ಲದು. ಇದಕ್ಕೆ ಜನ ಎಚ್ಚೆತ್ಕೊಳ್ತಾರೆ. ಮುಂದಿನ ಏನು ಇದೆ ತಮ್ಮ ಚುನಾವಣೆಗಳು, ತಮ್ಮ ಎಲ್ಲ ರಾಜ್ಯಗಳಲ್ಲಿ ನಾವು ಗೆಲ್ತಾ ಇದ್ದೀವಿ ಅಂದ್ಕೊಳ್ತಾ ಇದ್ದೀರಲ್ಲ, ಅದು ಸುಳ್ಳಿನ ಮಾತು. ನಿಮ್ಮ ಈ ವರ್ಚಸ್ಸು ಇದು ಮುಂದಿನ ಚುನಾವಣೆಗೆ ಉಪಯುಕ್ತವಾದ್ದು ಅಲ್ಲ, ಜನರಿಗೆ ಒಳ್ಳೆಯದು ಅಲ್ಲ. ಜನರು ಕೂಡ ಅಂಧಭಕ್ತರಾಗದೆ ಈ ಆರ್ಥಿಕ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳು ಈ ಹೋಗ್ತಾ ಇರ್ತಾರೆ, ರೊಟೀನ್ ಆಗ್ತಾ ಇದ್ರೇ ಮಾತ್ರ ಜೀವನ, ಇಲ್ಲಾಂದರೆ ಅಲ್ಲ ಅನ್ನೋದನ್ನು ಅರ್ಥಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಜೊತೆಗೆ ನಮ್ಮ ಮೋದಿಯವರು ಅವ್ರ ಮನೆ ಮಕ್ಕಳು ಯಾರಿಗೇನು ಮಾಡಬೇಕು, ಮದುವೆ ಈ ಎಲ್ಲಿ ಯಾವುದನ್ನು ಕೂಡ ಕಂಡವರಲ್ವಲ್ಲ. ಹಾಗಾಗಿ ಇಂಥ ಘೋಷಣೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಕೂಡ ನಾವು ಭಾವಿಸ್ಬೇಕಾಗತ್ತೆ ಅಂತ ಹೇಳಿ ನಾನು ಈ ಹೇಳ್ತಕ್ಕಂಥ ವ್ಯವಸ್ಥೆಗಳನ್ನು ಖಂಡಿಸಿ ಈ ಜನರು ಕೂಡ ಅಂಧಭಕ್ತರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇದು ಒಳ್ಳೆಯದು ಅಂತ ಹೇಳ್ತಕ್ಕಂಥ ತಾವು ಸುಮ್ಮನೆ ಹೋಲಿಕೆಗೆ ಅವರನ್ನು ಖುಷಿ ಪಡಿಸ್ಲಿಕ್ಕೆ ಹೇಳೋದನ್ನ ಬಿಟ್ಟು ವಾಸ್ತವತೆಯನ್ನು ಮಾತಾಡಿ ಇವತ್ತಿನ ಈ ಸಮಸ್ಯೆನೇ ಇದು. ಈ ಸಮಸ್ಯೆಗೆ ಪರಿಹಾರವನ್ನು ನಮ್ಮ ರಾಜ್ಯದ ಜನತೆನೇ, ದೇಶದ ಜನತೆನೇ ಕಂಡುಕೊಳ್ಬೇಕಾಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಪ್ರಭಾವ ಬೀರ್ತಾ ಇದೆ. ಜನಸಾಮಾನ್ಯರಿಗೆ ಮೋದಿ ಅನ್ನೋ ಅಂಧ ಭಕ್ತರು ತುಂಬ ಹುಟ್ಟಿಸ್ಬಿಟ್ಟಿದ್ದಾರೆ. ಇನ್ನೂ ಬದಲಾವಣೆ ಆಗ್ತಾ ಇದೆ. ಇನ್ನು ಅಂದರೆ ಈಗ ಮೋದಿಯವರು ಅಂಬಾನಿ ಅದಾನಿಗಳಿಗೆ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಿ ಜನರಿಂದ ಹೇಗೆ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಜನರಿಗೆ ಅರ್ಥ ಆಗ್ತಾ ಬರ್ತಾ ಇದೆ. ಇದರಿಂದ ಇವತ್ತು ನನಗೆ ಎಲ್ಲಿ ಆರ್ಥಿಕ ವ್ಯವಸ್ಥೆ ಒಳಗಡೆ ಬಿಕ್ಕಟ್ಟಾಗಿದೆ ಅನ್ನೋದನ್ನ ತಾವೇ ಜನರ ಮುಂದೆ ಹೇಳ್ಕೊಳ್ತಾ ಇದ್ದಾರೆ ಅಂತ ಭಾಸವಾಗ್ತಾ ಇದೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.